ಸುದ್ದಿ ನೋಡಿ ನಮ್ಮದೇ ಲೀಡರ್ಗಳು ಮತ್ತೆ ಇಲ್ಲಿನ ಎಲ್ಲ ಮುಖಂಡರುಗಳು ದಿವಸ ಒಂದೊಂದು ಹೋರಾಟ ಒಂದೊಂದರ ಏನು ತಂಟೆ ತಕರಾರು ಬಂದಿದೆ ಅನ್ನೋ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇತ್ತು. ಇದನ್ನ ನೋಡಿದಂತ ನಾವು ನನ್ನ ಹೆಸರು ಒಕ್ಲೆ ರಾಜಪ್ಪ ಅಂತ, CPM ನಾರಾಯಣ ಚಮಣ್ಣು, ಮತ್ತೆ ಮಹಿಳಾ ಅಧ್ಯಕ್ಷರಾದಂಥ ಗೀತಮ್ಮನು, DSS ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ವರ್ಧನಹಳ್ಳಿ ವೆಂಕಟೇಶು, ಮುನೇಶು, ಅಂಜಿ, ನಾವು ತಂಗರಾಜು, ಕಮ್ಯುನಿಸ್ಟ್ ಪಕ್ಷದ ತಂಗರಾಜ್, ನಾವು ನೋಡಿಲ್ಲ ಇಲ್ಲಿ ಸ್ಥಳ ನೋಡದೆ ಏನು ಮಾತಾಡೋದು ಬೇಡ ಅಂತ. ಇದುವರೆಗೂ ಏನು ಟೀಕೆ ಟಿಪ್ಪಣಿಗಳು ಯಾರ್ಯಾರು ಮಾಡಿದಾರೋ ಅದಲ್ಲ, ಅದಕ್ಕ ನಮ್ಗೇನಕ್ಕೂ ಇದಿಲ್ಲ. ನಾವು ಸ್ಪಾಟ್ ನೋಡೋಣ, ಇಲ್ಲಿ ಏನ್ ನಡೀತಾ ಇದೆ. ಒಂದ್ ಊರಲ್ಲಿ ಅಶಾಂತಿ ಆಗೋದು ಬೇಡ, ನಾವು ಮೌನವಾಗಿರೋದು ತಪ್ಪು. ಇಷ್ಟು ಸುದ್ದಿ ಆಗ್ತಾ ಇದ್ರು ಕೂಡ ಜನಾಂಗದ ಲೀಡರ್ಗಳಾಗಿದ್ದು ಮತ್ತೆ ಸಾಮಾಜಿಕವಾಗಿ ನಾವು ಒಂದು ಜವಾಬ್ದಾರಿ ಹೊತ್ತು ಕೆಲಸ ಮಾಡ್ತಾ ಇರೋರು ಮೌನವಾಗಿರೋದು ಸರಿ ಇಲ್ಲ ಅಂತೇಳಿ ನಾವು ಫಸ್ಟ್ ಸ್ಪಾಟ್ಗೆ ಬಂದು ಇಲ್ಲಿ ಏನಿದೆ ಕಣ್ಣಾಗ ನೋಡಿ ಮತ್ತೆ ನಾವು ಮಾತಾಡೋಣ ಅಂತೇಳಿ ಇವತ್ತು ಎಲ್ಲರೂ ಒಟ್ಟಿಗೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೆಲ್ಲ ಬಂದು ನೋಡಿದಾಗ ನಮಗ್ ಕೂಡ ಯಾವುದೇ ದೇವಸ್ಥಾನ ಆಗ್ಬೋದು, ಸ್ಟ್ಯಾಚು ಆಗ್ಬೋದು, ಅಥವಾ ಏನೇ ಕಟ್ಟಿದ್ರು ಕೂಡ ಒಂದು ಒಳ್ಳೆ ಊರಕ್ಕೆ ಲಕ್ಷಣವಾಗಿ ಕಾಣಿಸೋ ರೀತಿ ಕಟ್ಟಬೇಕನ್ನೋದು ಎಲ್ಲಾ ಕಡೆ ಇರೋದು ಸಹಜ, ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಅಲ್ಲ ಅಲ್ಲೆಲ್ಲ ಮಾಡಕ್ ಹೋಗಿರೋ ಜಾಗಗಳು ಅವ್ರು ಹೇಳಿರೋದು ನಿಜಾನೇ. ಚರಂಡಿ ಮೇಲೆ ಕಟ್ತಾ ಇರೋದು ತಪ್ಪೇನೆ, ಆ ಭವನಕ್ಕೆ ಅಲ್ಲಿ ಬೋರ್ಡ್ ಕಟ್ಟೋದು ತಪ್ಪೇನೆ. ಅದನ್ನ ಗ್ರಾಮಸ್ಥರು ಅವಾಗೆ ತಕರಾರು ಮಾಡ್ಕೊಂಡು ಅದು ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಸೊ ಅವತ್ತು ಈ ಜಾಗ ತೋರಿಸಿದ್ದಾರೆ. ಈ ಜಾಗ ನಾವು ನೋಡಿದಾಗ ಕೂಡ ನಮಗೂ ಸೂಕ್ತ ಅನ್ನಿಸ್ತು. ಮತ್ತೆ ಯಾವಾಗೋ ಕೊಟ್ಟರೋ ಸಮುದಾಯ ಭವನ ಅದು ಶೀತಲಗೊಂಡು ಅದು ಬಿದ್ದೋಗ್ತಾ ಇದೆ. ಸೊ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಆ ಸಮುದಾಯ ಭವನನ ಡೆಮಾಲಿಷ್ ಮಾಡಿ ಹೊಸದಾಗ ಒಂದು ಸಮುದಾಯ ಭವನ ಹಾಕೊಡ್ಬೇಕು ಅಂತ. ಆ ಡೆಮಾಲಿಷ್ ಮಾಡಿದಾಗ ರಸ್ತೆಗೆ ಇನ್ನೂ ಜಾಗ ಬಿಟ್ಟು ಅದ್ರ ಹಿಂದೆ ಅಂಬೇಡ್ಕರ್ ಸ್ಟ್ಯಾಚು ಎಲ್ಲ ಒಟ್ಟಿಗೆ ಊರೆಲ್ಲ ಸೇರಿ ಮಾಡೋ ರೀತಿ ಜಿಲ್ಲಾಡಳಿತದ ಜೊತೆ ನಾವು ಮಾತಾಡ್ತೀರಿ. ಇಲ್ಲಿ ಯಾರು ಯಾವುದೇ ರೀತಿ ಜಗಳ ಆಡ್ಕೊಂಡೆ ಅಣ್ಣನ್ ತಮ್ಮಂದ್ರ ತರ ಹೋಗ್ಬೇಕು. ಮತ್ತೆ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಅಲ್ಲ, ಅವತ್ತಿನ ಇಲ್ಲಿ ಅಣ್ಣನ್ ತಮ್ಮಂದ್ರಂಗಿದ್ದಾರೆ. ನಾವೊಂದು 15-20 ವರ್ಷಕ್ಕೆ ಈ ಊರ್ ಬರ್ತಾ ಇದೀವಿ. ಸೊ ಇದುವರೆಗೂ ಈ ಊರಲ್ಲಿ ಗಲಾಟೆ ಇಲ್ಲ. ಯಾವುದೋ ಒಂದು ಸಂದರ್ಭ ಆಗಿದೆ, ಇನ್ನು ಮುಂದಾದ್ರೂ ಶಾಂತಿ ರೀತಿಯಲ್ಲಿ ಊರಲ್ಲ ಹೋಗ್ಲಿ ಅಂತ ಊರವ್ರನ್ನು ಎರಡೂ ಕಡೆಯವ್ರನ್ನು ವಿನಂತಿಸ್ತಾ ಇವತ್ತು ನಾವು ಬಂದಿದ್ದೀರಿ. ಇವತ್ತು ಎಲ್ಲ ನೋಡಿ ಜಿಲ್ಲಾಡಳಿತ ಜೊತೆ ಮಾತಾಡ್ತೀವಿ. ಈಗ ಸುಮಾರು 3 ತಿಂಗಳಾಗಿದೆ ಈ ವಿವಾದ ಆಗಿ, ಇದುವರೆಗೂ ಒಬ್ಬ ಜನಪ್ರತಿನಿಧಿ ಸಹ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಯಾಕೆ ಅಂತ? ಜನಪ್ರತಿನಿಧಿಗಳಿಗೆ ಓಟ್ ಮುಖ್ಯನೇ ಹೊರತು ಇಲ್ಲಿ ಯಾವುದೇ ಸಮಸ್ಯೆ, ಈ ಊರೆಲ್ಲ ಯಾವ ಊರ್ ಸಮಸ್ಯೆಗೂ ಅವ್ರು ಬರಲ್ಲ. ಜನ ನಾಯಕರು ಯಾರು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ, ಯಾರು ಜನಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಬರೋದವಾಗ ಸಂಘಟನೆಗಳವರೇ ಜನಪರವಾಗಿ ಕಾಳಜಿ ಇರೋರು. ಅವ್ರ ಓಟ್ ಮುಖ್ಯನೇ ಹೊರತು ಸಮಸ್ಯೆ ಮುಖ್ಯ ಆಗಲ್ಲ. ಈಗ ನಿಮ್ಮ ಓಟ್ ಕಳ್ಕೊಳಕ್ಕೂ ರೆಡಿ ಇಲ್ಲ, ಅವ್ರ ಓಟ್ ಕಳ್ಕೊಳಕ್ಕೂ ರೆಡಿ ಇಲ್ಲ. ಇವತ್ತು ಇವತ್ತು ಅವ್ರಿಗೇನಾದ್ರು ತೊಂದ್ರೆ ಆದ್ರೆ ಅನಿಲ್ ಕುಮಾರ್ ಅವ್ರ ಮನೆಯಲ್ಲ ಕುತ್ಕೊಂತಾರೆ. ದಲಿತರಿಗೆ ತೊಂದ್ರೆ ಆಗ್ಲಿ ಯಾರ ಮನೆಯಲ್ಲ ಕುತ್ಕೊಬೇಕು? ಅವ್ರು ಯಾರ ಮನೆ ಹತ್ರ ನೀವೇ ಅಲ್ವಾ ಅವ್ರ ಶಾಸಕರಿಗೆ ಓಟ್ ಹಾಕಿ ಗೆಲ್ಸಿದ್ದು? ನಿಮ್ಮನ್ನೇ ಕೇಳ್ಬೇಕಲ್ಲ ಅವರು ದಲಿತರು ವ್ಯವಸ್ಥೆ. ಈಗ ರಾಜಕಾರಣವಾಗಿ ನಾವು ಇದನ್ನ ಬೆಳೆಸ್ಕೊಂಡು ತಗೊಂಡೋಗೋದು ಬೇಡ. ಅಲ್ಲ ನಿಜ, ಈಗ ಇದನ್ನ ವೈಯಕ್ತಿಕವಾಗಿ ನಾವು ರಾಜಕೀಯವಾಗಿ ತಗೊಂಡೋಗೋದು ಬೇಡ. ರಾಜಕೀಯವಾಗಿ ದಲಿತರು ನಾವಿನ್ನೂ ಸ್ವತಂತ್ರ ಬಂದಿಲ್ಲ, ಗರ್ಭಗುಡಿ ವ್ಯವಸ್ಥೆಗೆ ಹೋಗಿಲ್ಲ. ಅದನ್ನೆಲ್ಲ ನಾವು ಕೂಡ ಪೈಲೂರೇ. ವಿಧಿ ಇಲ್ಲ, ಚುನಾವಣೆ ಬರ್ತದೆ, ಯಾರಕ್ಕೂ ಹಾಕೇಬೇಕು. ಇವತ್ತು ಚುನಾವಣೆ ಬಂದಾಗ ನಾವು ಮುಂಚೂಣಿನಾಗಿರ್ತೀರಿ. ಚುನಾವಣೆ ಮುಗಿದ್ಮೇಲೆ ನಮ್ಮನ್ನ ಹಿಂದಕ್ಕೆ ಕಳ್ಸೋದು ಅದು ಇವತ್ತಿನ ನಡೀತಲ್ಲ. ನಮ್ಮ ಹಿರಿಯರೆಲ್ಲ ಪಂಚಗಳು ನಿಕ್ಕರ್ ಹಾಕೊಂಡು ತೋಟಶಾಖರ್ ಮಾಡ್ತಾ ಇದ್ರು, ನಾವು ಹೈಟೆಕ್ ಆಗಿ ಶೂಗಳು ಹಾಕೊಂಡು ತೋಟಶಾಖರ್ ಮಾಡ್ತಾ ಇದ್ರಿ. ಯಾಕೆ ರಾಜಕಾರಣ ಬಿಡು. ದಲಿತರಿಗ ನಾವಿದ್ದೀರಪ್ಪ ಅಂತ ಹೇಳಿದ್ರಲ್ವಾ, ಇವತ್ತು ಅವ್ರ ಸಮಸ್ಯೆ ಐತೆ, ನೀವೇ ತಾನೇ ಬಗೆಹರಿಸ್ಬೇಕು. ದಲಿತರಿಗ ಚುನಾವಣೆನಾಗ ಓಟ್ ಹಾಕು ಅಂತ ಹೇಳಿದಿರಿ. ಅವ್ರು ಮಾಡ್ತಾರೋ ಬಿಡ್ತಾರೋ, ನಾವು ಜನಾಂಗದ ಪರವಾಗಿ ಲೀಡರ್ ಆಗಿದ್ದೀನಿ. ನಾವು ಜನಾಂಗದ ಪರವಾಗಿ ಯಾರು ದೇವ್ರು ಬಂದ್ರು ದೇವ್ರ ವಿರುದ್ಧ ಕೂಡ ಹೋರಾಟ ಮಾಡ್ತೀವಿ. ನಾವು ಜನಾಂಗದ ನಾಯಕನ ಅಂದ್ಮ್ಯಾಕ ನಾನು ಜನಾಂಗದ ಪರವಾಗಿ ನಾನು ಧ್ವನಿ